ಹಾಯ್ ಎವ್ರಿವನ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಟು ಮೆಕ್ಟಿಕ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕಂಪ್ಯಾರಿಸನ್ ಬಿಟ್ವೀನ್ ಗೂಗಲ್ ಡ್ರೈವ್ ಆ್ಯಂಡ್ ಡ್ರಾಪ್ ಬಾಕ್ಸ್. ಏನಿದು ಗೂಗಲ್ ಡ್ರೈವ್ ಆ್ಯಂಡ್ ಡ್ರಾಪ್ ಬಾಕ್ಸ್ ಅಂತ ಅಂದರೆ, ಈ ಎರಡು ಅಪ್ಲಿಕೇಶನ್ಸ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಒಂದು ಡಾಟಾನ ಆನ್ಲೈನ್ ಮುಖಾಂತರ ಬ್ಯಾಕಪ್ ಮಾಡಿ ಇಟ್ಕೋಬೋದು, ಅಂದರೆ ಸ್ಟೋರ್ ಮಾಡಿ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್, ಆಲ್ ಫೈಲ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು. ಈ ಥರದ ಡಾಕ್ಯುಮೆಂಟ್ಸ್ನ ಅಥವಾ ಫೈಲ್ಸ್ನ ನಾವು ಆನ್ಲೈನ್ ಮುಖಾಂತರ ಬ್ಯಾಕಪ್ ಮಾಡಿ ಇಟ್ಕೋಬೋದು. ಸೊ ಈ ಎರಡು ಅಪ್ಲಿಕೇಶನ್ಸ್ನ ಕಂಪ್ಯಾರಿಸನ್ ಅಂತ ಬಂದರೆ ಇವೆರಡು ಯೂಸರ್ ಫ್ರೆಂಡ್ಲಿ ಆಗಿರ್ತವೆ. ಸೊ ಮೇನ್ ಆಗಿ ಇಲ್ಲಿ ನಾವು 7 ಕಂಪ್ಯಾರಿಸನ್ಸ್ನ ಮಾಡ್ಬೋದು. ಮೊದಲನೇದಾಗಿ ಗೂಗಲ್ ಡ್ರೈವ್ ಮತ್ತು ಡ್ರಾಪ್ ಬಾಕ್ಸಿಗೆ ಕಂಪ್ಯಾರಿಸನ್ಸ್ ಅಂತ ಬಂದರೆ ಪ್ರೈಸ್ ವೈಸ್ ಮಾಡ್ಬೋದು, ಮತ್ತು ಸೆಕ್ಯೂರಿಟಿ ವೈಸ್ ಆ್ಯಂಡ್ ಸಿಂಕಿಂಗ್ ಡಾಟಾ ಆ್ಯಂಡ್ ಸರ್ಚ್ ಫೀಚರ್ಸ್ ಬಗ್ಗೆ ಮಾಡ್ಬೋದು, ಆ್ಯಂಡ್ ಡಾಟಾ ಲಿಮಿಟ್ಸ್ ಆ್ಯಂಡ್ ನೆಕ್ಸ್ಟ್ ಒನ್ ಎಕ್ಸ್ಟ್ರಾ ಫೀಚರ್ಸ್ನ ನಾವಿಲ್ಲಿ ಕಂಪೇರ್ ಮಾಡ್ಬೋದು. ಸೊ ಈ ಥರ ನಾವು ಕಂಪ್ಯಾರಿಸನ್ಸ್ ಮಾಡೋದೇ ಆದರೆ, ಫಾರ್ ದಿ ಫಸ್ಟ್ ಕಂಪ್ಯಾರಿಸನ್ ಬಂದುಬಿಟ್ಟು ಪ್ರೈಸ್ ವೈಸ್ ನಾವು ಕಂಪ್ಯಾರಿಸನ್ ಮಾಡಿದರೆ ಇಲ್ಲಿ ನಮಗೆ ಗೂಗಲ್ ಡ್ರೈವ್ ಮತ್ತು ಡ್ರಾಪ್ ಬಾಕ್ಸ್ ಅಂತ ಬಂದಾಗ, ಗೂಗಲ್ ಡ್ರೈವ್ ನಮಗೆ ಆನ್ಲೈನಲ್ಲಿ ಫ್ರಮ್ 100 GB ಟು 200 GB ಅಪ್ ಟು 30 TB ತನಕ ನಮಗೆ ಪರ್ಚೇಸ್ ಮಾಡಲಿಕ್ಕೆ ಸಿಗುತ್ತೆ. ಸೊ ಗೂಗಲ್ ಡ್ರೈವ್ ನಮಗೆ 100 GB ಟು 30 TB ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡಲಿಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಡ್ರಾಪ್ ಬಾಕ್ಸಿಗೆ ಬಂದರೆ ಡ್ರಾಪ್ ಬಾಕ್ಸ್ನ ನಾವು ಮಿನಿಮಮ್ ಆಗಿ 2 TB ಪರ್ಚೇಸ್ ಮಾಡಬೇಕು. ಕಾಸ್ಟ್ ಅಂತ ಬಂದರೆ ಇಲ್ಲಿ ನಮಗೆ $100 ಪರ್ ಇಯರ್ ಆಗುತ್ತೆ ಗೂಗಲ್ ಡ್ರೈವ್. ಬಟ್ ಇಲ್ಲಿ ಡ್ರಾಪ್ ಬಾಕ್ಸು ನಮಗೆ $120 ಅಥವಾ $130 ಪರ್ ಇಯರ್ ಆಗುತ್ತೆ. ಸೊ ಇಲ್ಲಿ ಮಿನಿಮಮ್ 2 TBನ ನಾವು ಪರ್ಚೇಸ್ ಮಾಡಲೇಬೇಕು. ಆ್ಯಂಡ್ ಆಲ್ಸೋ ಸ್ಟಾರ್ಟಿಂಗಲ್ಲಿ ನಮಗೆ ಈ ಒಂದು ಗೂಗಲ್ ಡ್ರೈವ್ ಅವರು 15 GB ಫ್ರೀ ಆಫ್ ಸ್ಟೋರೇಜ್ ಕೆಪಾಸಿಟಿನ ಕೊಡ್ತಾರೆ. ಬಟ್ ಇಲ್ಲಿ ಡ್ರಾಪ್ ಬಾಕ್ಸಲ್ಲಿ ನಮಗೆ ಓನ್ಲಿ 2 GB ಫ್ರೀ ಆಫ್ ಸ್ಟೋರೇಜ್ ಕೆಪಾಸಿಟಿ ಸಿಗುತ್ತೆ. ಸೊ ಇಲ್ಲಿ ಪಾಯಿಂಟ್ ವೈಸು ಗೂಗಲ್ ಡ್ರೈವ್ 1 ಪಾಯಿಂಟ್ ಪಡೆಯುತ್ತೆ. ನೆಕ್ಸ್ಟ್ ಕಂಪ್ಯಾರಿಸನ್ ಬಂದುಬಿಟ್ಟು ಸೆಕ್ಯೂರಿಟಿ ಅಂತ ಬಂದರೆ, ಅಫ್ಕೋರ್ಸ್ ನಮ್ಮ ಒಂದು ಫೈಲ್ಸ್ ಹ್ಯಾಕ್ ಆಗಬಾರ್ದು, ನಮ್ಮ ಒಂದು ಫೈಲ್ಸ್ ಬೇರೆಯವ್ರಿಗೆ ಶೇರ್ ಆಗಬಾರ್ದು. ಅಂದರೆ ವಿತೌಟ್ ಗಿವಿಂಗ್ ಪರ್ಮಿಷನ್ಸ್ ಬೇರೆಯವ್ರಿಗೆ ನಮ್ಮ ಫೈಲ್ಸ್ ಶೇರ್ ಆಗೋದನ್ನು, ಇವೆಲ್ಲವನ್ನು ತಡೆಗಟ್ಟೋದಕ್ಕೆ ಸೆಕ್ಯೂರಿಟಿ ಕಂಪಲ್ಸರಿ ಬೇಕೇ ಬೇಕು. ಸೊ ಇಲ್ಲಿ ಸೆಕ್ಯೂರಿಟಿ ಅಂತ ಬಂದರೆ ಗೂಗಲ್ ಡ್ರೈವ್ ಮತ್ತು ಡ್ರಾಪ್ ಬಾಕ್ಸಿಗೆ ಕಂಪೇರ್ ಮಾಡಿದರೆ ಎರಡು ಸೇಮ್ ಸ್ಟೇಜಲ್ಲೇ ವರ್ಕ್ ಆಗ್ತವೆ. ಸೊ ಇಲ್ಲಿ ಎರಡು 2 ಸ್ಟೆಪ್ ವೆರಿಫಿಕೇಷನ್ಸ್ ಅನ್ನೋ ಒಂದು ಅಥೆಂಟಿಕೇಷನ್ಸ್ನ ಹೊಂದಿರುತ್ತವೆ. ಸೊ ಇಲ್ಲಿ ಯಾವುದೇ ರೀತಿಯ ಫೈಲ್ ಶೇರ್ ಮಾಡಬೇಕು, ಯಾವುದೇ ರೀತಿಯ ಫೈಲ್ ಸಿಂಕ್ ಆಗಬೇಕು ಅಂತ ಅಂದರೆ 2 ಸ್ಟೆಪ್ ವೆರಿಫಿಕೇಷನ್ ಕಂಪಲ್ಸರಿ. ಸೊ ಹಂಗಾಗಿ ಡ್ರಾಪ್ ಬಾಕ್ಸ್ ಮತ್ತು ಗೂಗಲ್ ಡ್ರೈವ್ಗೆ ಸೆಕ್ಯೂರಿಟಿ ಕಂಪೇರ್ ಮಾಡಿದರೆ ಯಾವುದೇ ರೀತಿಯ ಡಿಫ್ರೆನ್ಸ್ ನಮಗೆ ಸಿಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಕಂಪ್ಯಾರಿಸನ್ ಬಂದುಬಿಟ್ಟು ಸಿಂಕಿಂಗ್ ಆಫ್ ಡಾಟಾ. ಸಿಂಕಿಂಗ್ ಅಂದರೆ ನಮ್ಮ ಒಂದು ಡಾಟಾನ ಆ ಒಂದು ಡ್ರೈವ್ಗೆ ಶೇರ್ ಮಾಡೋದಕ್ಕೆ ಅಥವಾ ಸೆಂಡ್ ಮಾಡೋದಕ್ಕೆ ನಾವು ಸಿಂಕಿಂಗ್ ಅಂತೀವಿ. ನಮ್ಮ ಒಂದು ಮೊಬೈಲಲ್ಲಿ ಅಥವಾ ನಮ್ಮ ಒಂದು ಲ್ಯಾಪ್ಟಾಪಲ್ಲಿ ಇರ್ತಕ್ಕಂಥ ಡಾಟಾಸ್ ಅಥವಾ ಫೈಲ್ಸ್ ನಾವು ಆ ಒಂದು ಡ್ರೈವ್ಸ್ಗೆ ಅಥವಾ ಕ್ಲೌಡ್ಸ್ಗೆ ಶೇರ್ ಮಾಡೋದಕ್ಕೆ ನಾವು ಸಿಂಕಿಂಗ್ ಅಂತೀವಿ. ಇಲ್ಲಿ ಸ್ಪೀಡ್ ಕಂಪೇರ್ ಮಾಡಿದರೆ ಯಾವುದು ಸ್ಪೀಡರ್ ಅಂತ ನೋಡೋದೇ ಆದರೆ, ಗೂಗಲ್ ಡ್ರೈವ್ ಮತ್ತು ಡ್ರಾಪ್ ಬಾಕ್ಸಲ್ಲಿ ಈ ಒಂದು ಗೂಗಲ್ ಡ್ರೈವಲ್ಲಿ ನಾವು ಫೈಲ್ಸ್ನ ಎಡಿಟ್ ಮಾಡಿ ಸೇವ್ ಮಾಡಿದರೆ ಇಲ್ಲಿ ಅಗೇನ್ ಎಂಟೈರ್ ಫೈಲ್ ಏನಾಗುತ್ತೆ, ಇಲ್ಲಿ ಸಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದು ಸ್ಟಾರ್ಟಿಂಗಿಂದ ಮತ್ತೆ ಎಂಡ್ ತನೂ ಏನು ಮಾಡುತ್ತೆ, ಆ ಒಂದು ಫೈಲ್ನ ಸ್ಟೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಟ್ ಟೇಕ್ಸ್ ಸಮ್ ಟೈಮ್. ಬಟ್ ಇಲ್ಲಿ ಡ್ರಾಪ್ ಬಾಕ್ಸಿಗೆ ಅಂತ ಬಂದರೆ ಇಲ್ಲಿ ಸಿಂಕಿಂಗ್ ಯಾವ ಥರ ಆಗುತ್ತೆ ಅಂದರೆ ಬ್ಲಾಕ್ ವೈಸ್ ಆಗುತ್ತೆ. ಬ್ಲಾಕ್ ವೈಸ್ ಮೀನ್ಸ್ ಇನ್ ಕೇಸ್ ನೀವು ಅದರಲ್ಲಿರ್ತಕ್ಕಂಥ ಯಾವುದೋ ಒಂದು ಫೈಲ್ನ ಎಡಿಟ್ ಮಾಡಿದರೆ, ನೀವು ಎಡಿಟ್ ಮಾಡಿರ್ತಕ್ಕಂಥ ಡಾಟಾ ಅಷ್ಟೇ ಏನಾಗುತ್ತೆ, ಅಪ್ಲೋಡ್ ಆಗಿ ಸಿಂಕ್ ಆಗಿ ಸ್ಟೋರ್ ಆಗುತ್ತೆ. ಸೊ ಸಿಂಕಿಂಗ್ ಸ್ಪೀಡ್ ಅಂತ ಬಂದರೆ ಇಲ್ಲಿ ಡ್ರಾಪ್ ಬಾಕ್ಸ್ 1 ಪಾಯಿಂಟ್ನ ಪಡೆಯುತ್ತೆ. ಸೊ ನೆಕ್ಸ್ಟ್ ಫೋರ್ತ್ ಕಂಪ್ಯಾರಿಸನ್ ಅಂತ ಬಂದರೆ ಸರ್ಚ್ ಫೀಚರ್ಸ್ ಅಂತ ಅಂದರೆ ಏನಂದರೆ, ಈ ಒಂದು ಗೂಗಲ್ ಡ್ರೈವಲ್ಲಿ ನಾವು ಸ್ಟೋರ್ ಮಾಡಿರ್ತಕ್ಕಂಥ ಡಾಟಾನ ಸರ್ಚ್ ಮಾಡೋದೇ ಆದರೆ ಅಲ್ಲಿ ಯಾವುದೇ ರೀತಿಯ ಫಿಲ್ಟರ್ಸ್ ನಮಗೆ ಸಿಗೋದಿಲ್ಲ. ಆ್ಯಂಡ್ ಆಲ್ಸೋ ಈ ಒಂದು ಗೂಗಲ್ ಡ್ರೈವ್ಸಲ್ಲಿ ನಾವು ಸಿಂಕ್ ಮಾಡುವ ಡಾಟಾಸ್ನ ನಮಗೆ ಬೇಕಾದ ಫೋಲ್ಡರ್ಸಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ಯಾವುದೇ ರೀತಿಯ ಫೋಲ್ಡರ್ ಕ್ರಿಯೇಷನ್ಸ್ ಆಪ್ಷನ್ಸ್ ನಮಗೆ ಈ ಒಂದು ಗೂಗಲ್ ಡ್ರೈವಲ್ಲಿ ಕೊಟ್ಟಿರೋದಿಲ್ಲ. ಬಟ್ ಡ್ರಾಪ್ ಬಾಕ್ಸಿಗೆ ಬಂದರೆ ಇಲ್ಲಿ ನಮಗೆ ಫೋಲ್ಡರ್ ಕ್ರಿಯೇಷನ್ ಆಪ್ಷನ್ನು ಸಿಗುತ್ತೆ. ನಿಮಗೆ ಬೇಕಾದ ಫೋಲ್ಡರ್ ನೇಮ್ನ ಕೊಟ್ಟು ನೀವು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಒಂದು ಡಾಟಾನ ಸ್ಟೋರ್ ಮಾಡ್ಬೋದು. ಸೊ ಸರ್ಚ್ ಅಂತ ಬಂದಾಗ ನೀವು ಈಸಿಯಾಗಿ ಆ ಫೋಲ್ಡರ್ ನೇಮ್ನ ಫೈಂಡ್ ಮಾಡ್ಬೋದು. ಸೊ ಇಲ್ಲಿ ಸರ್ಚ್ಗೆ ಬಂದಾಗ ಈ ಡ್ರಾಪ್ ಬಾಕ್ಸಿಗೆ 1 ಪಾಯಿಂಟ್ ಹೋಗುತ್ತೆ. ನೆಕ್ಸ್ಟ್ ಕಂಪ್ಯಾರಿಸನ್ ಅಂತ ಬಂದರೆ ಡಾಟಾ ಲಿಮಿಟ್ ಅಥವಾ ಸ್ಟೋರೇಜ್ ಲಿಮಿಟ್.
ಇಲ್ಲಿ ಸ್ಟೋರೇಜ್ ಲಿಮಿಟ್ ಅಂತ ಬಂದರೆ ಕಂಪ್ಯಾರಿಸನ್ ಎರಡಕ್ಕೂ ಕಂಪೇರ್ ಮಾಡಿದರೆ ಯಾವುದೇ ರೀತಿಯ ಡಿಫ್ರೆನ್ಸು ನಮಗೆ ಸಿಗೋದಿಲ್ಲ. ಬಿಕಾಸ್ ನೀವು ಪರ್ಚೇಸ್ ಮಾಡಿರ್ತಕ್ಕಂಥ 100 GB ಫುಲ್ ಆಯ್ತಂದರೆ ಅದು ಅದರದ್ದು ಲಿಮಿಟ್. ಇಲ್ಲಿ ನೀವು ಪರ್ಚೇಸ್ ಮಾಡಿರ್ತಕ್ಕಂಥ 100 GB ಲಿಮಿಟ್ ಮೀರುತ್ತಂದರೆ ಅದು ಅದರದ್ದು ಲಿಮಿಟ್, ಸ್ಟೋರೇಜ್ ಲಿಮಿಟ್. ಸೊ ಯಾವುದೇ ರೀತಿಯ ಸ್ಟೋರೇಜ್ ಲಿಮಿಟ್ ಇಲ್ಲಿ ಕಂಪ್ಯಾರಿಸನ್ಸ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಲಾಸ್ಟ್ ಕಂಪ್ಯಾರಿಸನ್ ಅಂತ ಅಂದರೆ ನಮಗೆ ಎಕ್ಸ್ಟ್ರಾ ಫೀಚರ್ಸ್ ನಮಗೆ ಯಾವುದರಲ್ಲಿ ಸಿಗುತ್ತೆ ಅನ್ನೋದೇ ಆದರೆ ಈ ಒಂದು ಗೂಗಲ್ ಡ್ರೈವ್ ಮತ್ತು ಡ್ರಾಪ್ ಬಾಕ್ಸ್ಗೆ ಕಂಪೇರ್ ಮಾಡಿದರೆ ಈ ಒಂದು ಗೂಗಲ್ ಡ್ರೈವಲ್ಲಿ ನಮಗೆ ಎಕ್ಸ್ಟ್ರಾ ಫೀಚರ್ಸು ಸಿಗ್ತವೆ. ಅವು ಯಾವ್ಯಾವು? ಗೂಗಲ್ ಡ್ರೈವಲ್ಲಿ ನಾವು ಸ್ಲೈಡ್ಸ್ನ ಕ್ರಿಯೇಟ್ ಮಾಡ್ಬೋದು, ಎಕ್ಸೆಲ್ ಶೀಟ್ಸ್ನ ಕ್ರಿಯೇಟ್ ಮಾಡ್ಬೋದು, ಆ್ಯಂಡ್ ಡಾಟಾಸ್ ಅಂದರೆ ಡಾಕ್ಯುಮೆಂಟ್ಸ್, ಫಾರ್ ಎಕ್ಸಾಂಪಲ್ ವರ್ಡ್ ಡಾಟಾಸ್ನ ನಾವು ಇಲ್ಲಿ ಅಥವಾ ಡಾಕ್ಯುಮೆಂಟ್ಸ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಬಟ್ ಆ್ಯಸ್ ಕಂಪೇರ್ ಟು ಡ್ರಾಪ್ ಬಾಕ್ಸ್ ಇಲ್ಲಿ ಯಾವುದೇ ರೀತಿಯ ಎಕ್ಸ್ಟ್ರಾ ಫೀಚರ್ಸು ನಮಗೆ ಸಿಗೋದಿಲ್ಲ. ಅಂದರೆ PPTs ಅಥವಾ ಸ್ಲೈಡ್ಸ್ನ ನಾವು ಕ್ರಿಯೇಟ್ ಮಾಡೋದಕ್ಕಾಗಲ್ಲ, ಎಕ್ಸೆಲ್ ಶೀಟ್ಸ್ನ ಕ್ರಿಯೇಟ್ ಮಾಡೋದಕ್ಕಾಗಲ್ಲ, ಆ್ಯಂಡ್ ಡಾಕ್ಯುಮೆಂಟ್ ಜನ್ರೇಷನ್ಸು ಇಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಒಂದು ಫೀಚರ್ನ ಆ್ಯಡ್ ಮಾಡಿದ್ದಾರೆ, ಅದು ಪೇಪರ್ ಅಂತ. ಸೊ ಆ ಪೇಪರ್ ಮೀನ್ಸ್ ಅಲ್ಲಿ ನೀವು ಟೆಕ್ಸ್ಟ್ ಅಂದರೆ ಯಾವುದಾದ್ರೂ ಒಂದು ನೋಟೇಷನ್ಸ್ ಅಥವಾ ನಿಮಗೆ ಯಾವುದೋ ನರೇಷನ್ಸ್ ಬೇಕು ಅಂದರೆ ಅದರಲ್ಲಿ ಬರೆದು ನೀವು ಸೇವ್ ಮಾಡಿ ಇಟ್ಕೋಬೋದು ಅಷ್ಟೇ. ಸೊ ಆ ಫಾಂಟ್ಸ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಬಟ್ ಇಲ್ಲಿ ಯಾವುದೇ ರೀತಿಯ ಫಾರ್ಮ್ಯಾಟ್ಸ್ ಅಥವಾ ಡಾಕ್ಯುಮೆಂಟ್ಸ್ ಕ್ರಿಯೇಷನ್ಸು ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಸಿಗೋದಿಲ್ಲ. ಸೊ ಇಲ್ಲಿ ಪಾಯಿಂಟ್ಸ್ ಅಂತ ಬಂದರೆ ಇಲ್ಲಿ ಗೂಗಲ್ ಡ್ರೈವ್ಗೆ ಆ ಪಾಯಿಂಟು ಆ್ಯಡ್ ಆಗುತ್ತೆ. ಸೊ ಈ ಥರ ನಾವು ಗೂಗಲ್ ಡ್ರೈವ್ ಮತ್ತು ಡ್ರಾಪ್ ಬಾಕ್ಸ್ಗೆ ಕಂಪೇರ್ ಮಾಡೋದೇ ಆದರೆ ಎರಡೂ ನಮಗೆ ಸಿಮಿಲರ್ ಆಗಿ ಫ್ಲೋ ಆಗ್ತವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.